IPL ಫ್ರೀ ಟಿಕೆಟ್ಗಾಗಿ ಜನಪ್ರತಿನಿಧಿಗಳ ಜಗಳ, ಜನರ ಸಮಸ್ಯೆ ಚರ್ಚಿಸುವ ಸ್ಥಳದಲ್ಲಿ ಟಿಕೆಟ್ ಚರ್ಚೆ, ಶಾಸಕರ ಫ್ರೀ ಬೀಸ್ ಆಸೆ, ಜನರ ಆಕ್ರೋಶ. ಇದುವೇ ಚದುರಗದ ಮೊದಲ ಸ್ಟೋರಿ. ನಮಗೂ ಬೇಕು, ಮನೆಯವ್ರಿಗೂ ಬೇಕು. ಟಿಕೆಟ್ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. MLAಗಳಿಗೆ ಕೊಡಲ್ಲ ಸರ್. ಮೊದಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. MLAs have right because they are a part of the system. ಎರಡ್ 2023ರಲ್ಲಿ ವಿಧಾನಸಭಾ ಚುನಾವಣೆಯ ಪ್ರಚಾರ ಸಂದರ್ಭ ಅವತ್ತಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಒಂದು ಭಾಷಣದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಭಾಷಣದಲ್ಲಿ ಸಿದ್ದರಾಮಯ್ಯನವರು ಗೃಹಜ್ಯೋತಿ ಯೋಜನೆಯ ಬಗ್ಗೆ ಹೇಳ್ತಾ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ನಂಗೂ ಫ್ರೀ, ಅವ್ರಿಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೀಗೆ ಎಲ್ರಿಗೂ ಫ್ರೀ 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 ಅಂತ ಹೇಳ್ತಾ ಇದ್ದಾಗ ಪ್ರತಿಪಕ್ಷದವರು ಈ ರೀತಿಯಾದ ಬಿಟ್ಟಿ ಭಾಗ್ಯವನ್ನ ಕೊಡ್ತಾ ಇದ್ದಾರಲ್ಲ, ಇವರೆಲ್ಲ ರಾಜ್ಯವನ್ನು ಉಳಿಸೋರ ಅನ್ನುವಂತಹ ರೀತಿಯಲ್ಲೆಲ್ಲ ಟೀಕಿಸ್ತಾ ಇದ್ರು. ಜನಸಾಮಾನ್ಯರಿಗೆ ಕೊಡುವ ಫ್ರೀಗಳಿಗೆ ವಿರೋಧ ಇತ್ತು. ಜನಸಾಮಾನ್ಯರಿಗೆ ಕೊಡುವಂತಹ ಫ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಟ್ಟಿ ಭಾಗ್ಯ ಅಂತ ಹೇಳಿ ಕರೀತಾ ಇದ್ರು. ಆದರೆ ತಮ್ಮ ವಿಚಾರಕ್ಕೆ ಬಂದಾಗ ನಾವು ಎಲ್ರಿಗಿಂತ ಮೊದಲು ಬಿಟ್ಟಿ ಭಾಗ್ಯವನ್ನು ಪಡೆಯೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಶಾಸಕರು ತೋರಿಸೋದಕ್ಕೆ ಹೊರಟಿದ್ದಾರೆ. ನಮ್ಮ ಶಾಸಕರಿಗೆ ನಿಜಕ್ಕೂ ಕೂಡ IPL ಮೇಲೆ ಅವರಿಗೆ ಆಸೆ ಇರಬಹುದು, ಕ್ರಿಕೆಟ್ ಮೇಲೆ ಅವರಿಗೆ ಪ್ರೀತಿ ಇರಬಹುದು. ಓಕೆ, ಒಂದು ಹಂತದಲ್ಲಿ ಶಾಸಕರು ಅನ್ನುವ ಕಾರಣಕ್ಕಾಗಿ, ನಮ್ಮ ಜನಪ್ರತಿನಿಧಿಗಳು ಅನ್ನುವ ಕಾರಣಕ್ಕಾಗಿ ಅವ್ರಿಗೆ ಒಬ್ಬೊಬ್ರಿಗೆ, ಯಾಕಂದ್ರೆ ವಿಧಾನಸಭೆ ಒಳಗಡೆ ಕೂಡ ಅವ್ರನ್ನ ಕಳಿಸಿರೋದು ಜನ ಒಬ್ಬೊಬ್ಬರನ್ನೇ ಕಳಿಸಿರೋದು, ಅವ್ರ ಜೊತೆಗೆ ಅವರ ಮನೆಯವ್ರನ್ನ ಕಳಿಸಿಲ್ಲ. ಅವರ ಮನೆಯವ್ರನ್ನ ಜನ ಓಟ್ ಹಾಕಿ ಕಳಿಸಿದ್ದಲ್ಲ, ಅವ್ರನ್ನ ಕಳಿಸಿರೋದು ಅವ್ರು ಒಬ್ಬೊಬ್ಬರನ್ನ ಕಳಿಸಿರೋದು. ಸಿದ್ದರಾಮಯ್ಯನವ್ರನ್ನ ಒಬ್ಬರನ್ನಾಗಿ ಕಳಿಸಿದ್ದು, ಶಿವಕುಮಾರ್ ಅವ್ರನ್ನ ಒಬ್ಬರನ್ನಾಗಿ ಕಳಿಸಿದ್ದು, ಆರ್ ಅಶೋಕ್ ಅವ್ರನ್ನ ಒಬ್ಬರನ್ನಾಗಿ ಕಳಿಸಿದ್ದು, ಅಥವಾ ಅಶ್ವಥ್ ನಾರಾಯಣ ಅವ್ರನ್ನ ಒಬ್ಬರನ್ನಾಗಿ ಕಳಿಸಿದ್ದೆ ಹೊರತು ಅವ್ರ ಜೊತೆಗೆ ಅವರ ಮನೆಯವ್ರನ್ನೂ ಕೂಡ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿಲ್ಲ. ಆದರೆ ವಿಧಾನಸಭೆಗೆ ಹೋಗಿರ್ತಕ್ಕಂತಹ ಶಾಸಕರು ತಮ್ಮ ಜೊತೆಗೆ ತಮ್ಮ ಮನೆಯವ್ರಿಗೂ ಕೂಡ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ಅಂತೇಳಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾವ ಸ್ವರೂಪದ ಈ VIP ಕಲ್ಚರ್ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಜನ ನಂಬಿಕೊಳ್ಬೇಕು, ಜನ ಒಪ್ಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ನಾಯಕರಾದವರೆಲ್ಲರೂ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದಿಷ್ಟು ತೋರಿಕೆಗಳು ಮಾತ್ರ ನಮ್ಮ ಮುಂದೆ ಕಾಣ್ತಾ ಇದ್ದಾವೆ ಹೊರತು ಎಲ್ಲರೂ ಕೂಡ ಈ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಕ್ಯೂ ನಿಂತಿದ್ದಾರೆ. ಇವರು ಜನರನ್ನ ಕ್ಯೂ ಹಚ್ಚುತ್ತಾರೆ. ಜನ ಅಲ್ಲಿ ಪಾಪ ಹೋದವರು ಕಾಲ್ ತುಳಿತಕ್ಕೊಳಗಾಗಿ ಸಾವಿಗೀಡಾಗುವಂತಹ ಪರಿಸ್ಥಿತಿ ಬಂದಾಗ ಅಲ್ಲಿ ರಾಜಕೀಯ ಮಾಡ್ತಾರೆ. ಆದರೆ IPL ಟಿಕೆಟ್ ವಿಚಾರಕ್ಕೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ತಾವೆಲ್ಲರೂ ಒಗ್ಗಟ್ಟಾಗಿರ್ತಾರೆ. ತಮಗೆ ಮಾತ್ರ ಅಲ್ಲ. ಓಕೆ, ನಾನು ಅದನ್ನೇ ಹೇಳಿದ್ದು, 224 ಜನ ಶಾಸಕರಿಗೆ ಜನಪ್ರತಿನಿಧಿಗಳು ನಮ್ಮನ್ನ ಶಾಸನ ಸಭೆಯಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಟಿಕೆಟ್ ಪಡ್ಕೊಂಡ್ರೆ ಒಂದು ಹಂತಕ್ಕೆ ಓಕೆ ಅಂತ ಹೇಳ್ಬೋದು ಏನೋ. ಅದು ಕೂಡ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರಿಗೆ ಜನಪ್ರತಿನಿಧಿಗಳಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಲಾಗಿದೆ. ಆದರೆ IPL ಮ್ಯಾಚ್ ನೋಡೋದಕ್ಕೂ ಕೂಡ ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ VIP ಕಲ್ಚರ್ ಅನ್ನ ಯಾಕೆ ಕಾರಣಕ್ಕಾಗಿ ಇನ್ನೂ ಕೂಡ ಮುಂದುವರಿಸ್ಕೊಳ್ಬೇಕು? ಇದಾ ಪ್ರಜಾಪ್ರಭುತ್ವದ ಮೌಲ್ಯ ಅಂತೇಳಿ ಸಾಮಾನ್ಯ ಜನ ಕೂಡ ಇವತ್ತು ಕೇಳ್ತಾ ಇರುವಂಥದ್ದು. ಜನಪ್ರತಿನಿಧಿಗಳಿಂದ IPL ಟಿಕೆಟ್ಗಾಗಿ ದೊಡ್ಡ ಫೈಟ್ ನಡೆದಿದೆ. ಶಾಸನ ಸಭೆಯ ವೇದಿಕೆಯನ್ನ ಬಳಕೆ ಮಾಡ್ಕೊಳ್ತಿರುವಂತಹ ರೀತಿಯನ್ನು ನಾವಿಲ್ಲಿ ಗಮನಿಸಬೇಕು. ಶಾಸನ ಸಭೆ ಇರೋದು ಇದಕ್ಕಾಗಿನ, ವಿಧಾನಸಭೆಗಳು ಇರುವಂತದ್ದು ಇದೇ ಕಾರಣಕ್ಕಾಗಿನ. ವಿಧಾನಸಭೆಯಲ್ಲಿ 4 ಟಿಕೆಟ್ಗಾಗಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ತಮಗೆ ಮಾತ್ರ ಅಲ್ಲ, ತಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋಗ್ಬೇಕು. ಯಾಕೆ ಇವರ ಪಕ್ಕದಲ್ಲಿ ಒಂದೊಂದು ಚೇರ್ಗಳನ್ನು ಹಾಕಿ ವಿಧಾನಸಭೆ ಒಳಗೆ ಕೂಡ ಇವರು ಮತ್ತು ಇವರ ಮನೆಯವ್ರನ್ನ ಕೂರಿಸ್ಲಿ? ಯಾರು ಬೇಡ ಅಂತಾರೆ? ಈ ರೀತಿಯಾದ ವ್ಯವಸ್ಥೆ ಇದೆಯಾ ನಮ್ಮಲ್ಲಿ? ಒಂದು ಕನಿಷ್ಠ ಸೌಜನ್ಯವಾದರೂ ನಮ್ಮ ಜನಪ್ರತಿನಿಧಿಗಳಿಗೆ ಇರಬೇಕಾಗಿತ್ತು. ಆದರೆ ಆ ಸೌಜನ್ಯವನ್ನ ಸಂಪೂರ್ಣ ಮರೆತಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಜನಪ್ರತಿನಿಧಿಗಳ ಈ ವರ್ತನೆಗೆ ಜನಸಾಮಾನ್ಯರು ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ಜನರ ಸಮಸ್ಯೆಗಳಿಂದ IPL ಟಿಕೆಟ್ ಇವರಿಗೆ ಬಹಳ ಮುಖ್ಯವಾಗಿತ್ತು. ಸದಸ್ಯರ IPL ಟಿಕೆಟ್ ಬಗ್ಗೆ ಮಾತನಾಡೋದಕ್ಕೆ ಇವರಿಗೆ ಪುರುಸೋತಿತ್ತು. ಅಲ್ಲಿ ಜನ ಗ್ಯಾಸ್ಗೆ ಬೇಕಾಗಿ ಪರದಾಡ್ತಾ ಇದ್ದಾರೆ, ಕ್ಯೂ ನಿಲ್ತಾ ಇದ್ದಾರೆ, ಅವರಿಗೆ ಗೊಂದಲಗಳಿದ್ದಾವೆ, ಅವರಿಗೆ ಸಮಸ್ಯೆಗಳಿದ್ದಾವೆ, ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಕಾಳಸಂತೆಗೆ ಕಡಿವಾಣ ಹಾಕೋದಿಕ್ಕೆ ಆಗೋದಿಲ್ಲ.
ಇಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳನ್ನು 4,000 6,000 ರೂಪಾಯಲ್ಲಿ ಮಾರಾಟ ಮಾಡಿಸ್ತಾ ಇದ್ದಾರೆ. ಅವುಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಶಾಸಕರು ಮಾತ್ರ ಟಿಕೆಟ್ ಆಸೆಗೆ ಈಗ KCAದವರಿಗೆ ಪಾಪ ಈ ಬಾರಿ ಇಲ್ಲಿ IPL ಪಂದ್ಯ ನಡಿಬೇಕಾ ಬೇಡವಾ ಅಂತ ಹೇಳಿದ್ರೆ ಸುಸ್ತು ಹೊಡಿಸಿದ್ದಾರೆ. ಆಲ್ರೆಡಿ ಕಂಡೀಷನ್ಗಳ ಮೇಲೆ ಕಂಡೀಷನ್ಗಳನ್ನು ಹಾಕಿ ಸುಸ್ತು ಹೊಡಿಸಿದ್ದಾರೆ. ಈಗ ಇವರ ಈ ಆಸೆಗೆ ಅಸ್ತು ಅಂತ ಹೇಳಿದ್ರೆ ಬೇರೆ ವಿಧಿ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಈಗ ಟಿಕೆಟ್ಗಳ ಹಂಚಿಕೆ ಆಗಿದೆ. ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ನೋಡಿ, ಜನಪ್ರತಿನಿಧಿಗಳಾಗಿರುವಂಥವರು ಕನಿಷ್ಠ ಅವ್ರಿಗೆ ಯೋಚನೆ ಬೇಕು. ಓಕೆ, 224 ಪ್ಲಸ್ 75 299 ಜನರಿಗೆ ಟಿಕೆಟ್ ಕೊಡುವಂತಹ ಜಾಗದಲ್ಲಿ ಈಗ 1,200 ಟಿಕೆಟ್ ಅನ್ನು ಕೊಡುವಂತದಕ್ಕೆ ಹೊರಟಿದ್ದಾರೆ. 1,200 ಟಿಕೆಟ್ ಕೊಡೋದಕ್ಕೆ ಹೊರಟಿದ್ದಾರೆ ಉಚಿತವಾಗಿ. ಅಂದ್ರೆ ಕನಿಷ್ಠ 900 ಜನ ಎಕ್ಸ್ಟ್ರಾ ಮ್ಯಾಚ್ ನೋಡೋದಕ್ಕೆ ಬರಬಹುದಾಗಿತ್ತು. ಯಾಕೆ ನಮ್ಮ ಶಾಸಕರಿಗೆಲ್ಲರಿಗೂ ಕೂಡ ಅಷ್ಟೊಂದು ಬಡತನ ಬಂದಿದೆಯಾ ಟಿಕೆಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅಂತ? IPL ಟಿಕೆಟ್ಗಾಗಿ ಸದನದಲ್ಲಿ ಶಾಸಕರು ಒತ್ತಾಯವನ್ನ ಮಾಡ್ತಾರೆ. ನೋಡಿ, ಶಾಸನ ಸಭೆಯಲ್ಲಿ ಹೋಗಿ ನಾವ್ಯಾರು ಒತ್ತಾಯ ಮಾಡ್ಕೊಳಕ್ಕಾಗಲ್ಲ. ಸಾಮಾನ್ಯ ಜನ ಹೋಗಿ ಒತ್ತಾಯ ಮಾಡೋಕ್ಕಾಗಲ್ಲ. ಶಾಸನ ಸಭೆಗೆ ಇವ್ರನ್ನ ಕಳಿಸಿರುವಂತದ್ದು ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ. ಓಕೆ, ಜನರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಅದರ ಬಗ್ಗೆ ಇವ್ರು ಯಾರಾದ್ರೂ ಮಾತಾಡ್ತಾರಾ? ಇವರಿಗೆ ಸ್ವತಃ ಟಿಕೆಟ್ಗಾಗಿ ಮಾತಾಡ್ತಾರೆ. ಇಲ್ಲಿ IPL ಟಿಕೆಟ್ಗಾಗಿ ಸದನದಲ್ಲಿ ಶಾಸಕರು ಒತ್ತಾಯ ಮಾಡ್ತಾರೆ. ಏನು ಇವರೆಲ್ಲರೂ ಕೂಡ ಹುಟ್ಟುತ್ತಾನೆ VIP ಹುಟ್ಟಿ ಬಂದಿದ್ದಾರೆ, ನಮ್ಮನ್ನ ಪ್ರಜೆಗಳನ್ನ ಆಳೋದಕ್ಕೆ ಬಂದಿರುವಂತಹ ಪ್ರಭುಗಳು ಇವರು ಅನ್ನುವಂಥ ರೀತಿಯಲ್ಲಿ ಬಂದಿದ್ದಾರೆ. ಪ್ರಜಾಪ್ರಭುತ್ವದ ಅರ್ಥವನ್ನ ತಾವು ಪ್ರಭುಗಳು ಇಲ್ಲಿಯ ಸಾಮಾನ್ಯ ಜನರನ್ನ ಆಳೋದಕ್ಕೆ ನಾವಿರುವಂತವರು ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. IPL ಟಿಕೆಟ್ಗಾಗಿ ಸದನದಲ್ಲಿ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ. ಸದನದ ಒಳಗಡೆ ನಡೆದಿರುವಂತಹ ಡಿಬೇಟ್ ಅನ್ನು ಗಮನಿಸಿದ್ರೆ ಶಾಸಕರಿಗೆ ಕೇವಲ 1 ಟಿಕೆಟ್ ಕೊಡ್ತಾರೆ. ಅಲ್ಲ, ನಿಮ್ಮನ್ನ ಇಬ್ರಿಬ್ರು ಶಾಸಕರು ಆಯ್ಕೆ ಮಾಡಿದೀವಾ? ಜನ ಆಯ್ಕೆ ಮಾಡಿರುವಂತ ಒಬ್ಬೊಬ್ಬರನ್ನೇ ಶಾಸಕರನ್ನಾಗಿ ನಮಗೆ 1 ಟಿಕೆಟ್ ಕೊಡ್ತಾರೆ ಅಂತೇಳಿ. ಯಾಕೆ ಶಾಸನ ಸಭೆಗೆ ಒಬ್ಬರೇ ಬರೋದಿಲ್ವಾ? ಹಾಗೇನೆ IPL ಮ್ಯಾಚ್ ನೋಡೋದಕ್ಕೆ ಒಬ್ಬರೇ ಹೋಗಿ ನೋಡ್ಕೊಂಡು ಬರೋದಕ್ಕಾಗೋದಿಲ್ವಾ? ಯಾವ ಕಾರಣಕ್ಕಾಗಿ ಇವರ ಮನೆಯವರಿಗೆ ಕೊಡಬೇಕು ಟಿಕೆಟ್? ಪ್ರಜಾಪ್ರಭುತ್ವದಲ್ಲಿ ಎಲ್ಲಿದೆ ಇವರ ಮನೆಯವರಿಗೆ ವಿಶೇಷವಾದಂತಹ ಅಧಿಕಾರವನ್ನೇನಾದ್ರೂ ಜನ ಕೊಟ್ಟಿದ್ದಾರಾ ಅಥವಾ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ? ಯಾವ ರೀತಿಯಾದಂತಹ ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ನಾವು ಏನು ಬೇಕಿದ್ರೂ ಮಾಡಬಹುದು. ಇಲ್ಲಿಯ ಜನ ಡೊಗ್ಗು ಸಲಾಮು ಹುಡ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನ ಕುರಿಗಳು ಅಂತೇಳಿ ಹಿಂದೆ ಯಾವ ರೀತಿಯಲ್ಲಿ ಕವನದಲ್ಲಿ ಬರೆದಿದ್ದಾರಲ್ಲ ನಿಸಾರ್ ಅಹಮದ್ ಅವರು, ನಮ್ಮನ್ನ ನಿಜಕ್ಕೂ ಕುರಿಗಳನ್ನಾಗಿ ಮಾಡ್ತಾ ಇರುವಂತದ್ದು ರಾಜಕಾರಣಿಗಳು ಹೇಗೆ ಅನ್ನುವಂಥದ್ದನ್ನ ಯಾವ ಸ್ವರೂಪದಲ್ಲಿ ಕುರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಪಕ್ಷ ನಾಯಕ R ಅಶೋಕ್ ಅವರು ಪ್ರಸ್ತಾಪ ಮಾಡ್ತಾರೆ. ಪಾಪ ಬಹಳ ಗಂಭೀರವಾದಂಥ ವಿಚಾರ. ಇವತ್ತು ಅವರದೇ ಪಕ್ಷದ ಇನ್ನೊಬ್ಬ ನಾಯಕ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ನವರ ಹಿಪಾಕ್ರಸಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನವರು ಮಾತ್ರ ಅಲ್ಲ, ನಿಮ್ಮ ಪಕ್ಷದ ನಾಯಕರುಗಳು ಕೂಡ ಜೊತೆಗೆ ನಿಂತಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ, ನಮಗೆ ಟಿಕೆಟ್ ಬೇಕು ಅಂತೇಳಿ. ಅಶೋಕ್ ಪ್ರಸ್ತಾಪಕ್ಕೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗಿದೆ. ನೋಡ, ಪ್ರತಿಪಕ್ಷ ನಾಯಕರು ಹೇಳಿರುವ ಉಳಿದ ಎಲ್ಲ ಅಡ್ಜರ್ನ್ಮೆಂಟ್ ಮೋಷನ್ಗಳಿಗೂ ಕೂಡ ಈ ರೀತಿಯಾಗಿ ಆಡಳಿತ ಪಕ್ಷದವರು ಪಕ್ಷಾತೀತವಾಗಿ ಬೆಂಬಲ ಕೊಡಲಿ. ಪ್ರತಿಪಕ್ಷ ನಾಯಕರು ತಂದಿರುವ ಎಲ್ಲ ಅಡ್ಜರ್ನ್ಮೆಂಟ್ ಮೋಷನ್ಗಳಿಗೆ, ಜನಪರವಾದಂತಹ ಚರ್ಚೆಗಳಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರವರು ಅವರಂತೂ ಸದನದ ಒಳಗೂ ಮಾತಾಡಿದ್ದಾರೆ, ಹೊರಗೂ ಮಾತಾಡಿದರೆ ಏನು ತಮ್ಮ ಆಜನ್ಮ ಸಿದ್ಧ ಹಕ್ಕು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಟಿಕೆಟ್ಗೆ ಬೇಕಾಗಿ. ಶಾಸಕ ವಿಜಯಾನಂದ ಕಾಶಪ್ಪನವರವರು ಇದಕ್ಕೆ ಸದನದ ಒಳಗಡೆ ಬಲವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ, ನಮಗೆ ಟಿಕೆಟ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ತಮ್ಮ ಹೆಂಡತಿ ಮಕ್ಕಳಿಗೂ ಟಿಕೆಟ್ಗೆ ಬೇಕಾಗಿ ಅವರು ಒತ್ತಾಯ ಮಾಡ್ತಾರೆ. ಹೆಂಡತಿ ಟಿಕೆಟ್ ಬೇಕು, ಮಕ್ಕಳಿಗೆ ಟಿಕೆಟ್ ಬೇಕು. ಜನ ವೋಟ್ ಹಾಕುವಾಗ ಬ್ಯಾಲೆಟ್ ಪೇಪರ್ ಅಲ್ಲೂ ಕೂಡ ಇವರ ಹೆಸರುಗಳನ್ನು ಹಾಕಿಬಿಡ್ಲಿ. ಪ್ರತಿನಿಧಿ, ಇವರ ಪತ್ನಿ, ಇವರ ಮಕ್ಕಳು ಇವರೆಲ್ಲರಿಗೂ ಕೂಡ ಸೇರಿಸಿ ವೋಟ್ ಹಾಕುವಂಥದ್ದನ್ನು ತರೆದು ಬಿಡ್ಲಿ. ಆವಾಗ IPL ಟಿಕೆಟ್ ಕೂಡ ಆವಾಗ ಇವರೆಲ್ಲರಿಗೂ ಕೂಡ ಕೊಡುವಂಥದ್ದಾಗೋಗ್ಬಿಡುತ್ತೆ. ಈ ರೀತಿಯಾದಂತಹ ಒಂದು ಪದ್ಧತಿಯನ್ನು ನಮ್ಮ ರಾಜ್ಯದಲ್ಲಿ ತಂದಿದ್ದಾರೆ ಅಂತೇಳಿ ಆದ್ರೆ ಇದನ್ನ ಜನ ಎಲ್ಲಿ ತನಕ ಸಹಿಸಿಕೊಂಡು ಕೂರಬೇಕು? ಎಲ್ಲಿ ತನಕ ಸಹಿಸಿಕೊಂಡು ಕೂರಬೇಕು? ಸಾಮಾನ್ಯ ಗ್ಯಾಲರಿಯಲ್ಲಿ ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜನಸಾಮಾನ್ಯರಿಗೆ ಯಾರಿಗೂ ಮರ್ಯಾದೆನೇ ಇಲ್ಲ ಅಂತ. ಸಾಮಾನ್ಯ ಗ್ಯಾಲರಿಯಲ್ಲಿ ಮರ್ಯಾದೆ ಕೊಡೋದಿಲ್ಲ, VIP ಗ್ಯಾಲರಿಯಲ್ಲಿ ಬೇಕು. ಅಂದ್ರೆ VIP ಕಲ್ಚರ್ ಹೇಗೆ ಎಲ್ಲ ಇವರು ಬೆಳೆಸ್ತಾ ಇದ್ದಾರೆ ಅಂತ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಇದೊಂದು ಉದಾಹರಣೆ ನಮ್ಮ ಕಣ್ಣು ಮುಂದಿರುವಂಥದ್ದು. ನಿಜಕ್ಕೂ ಈ ರೀತಿಯಾದಂತಹ ಇಷ್ಟು ಕೆಳಮಟ್ಟಕ್ಕೆ ಇಳಿಬಾರದು. ರಾಜಕಾರಣ ಇಷ್ಟು ಕೆಳಮಟ್ಟಕ್ಕೆ ಯಾವತ್ತೂ ಇಳಿಬಾರದು. ಈ ರೀತಿಯಾಗಿ ಸಾಮಾನ್ಯ ಗ್ಯಾಲರಿಯಲ್ಲಿ ನಮಗೆ ಮರ್ಯಾದೆ ಕೊಡಲ್ಲ, ಅದೇ ಕಾರಣಕ್ಕಾಗಿ ನಮಗೆ VIP ಟಿಕೆಟ್ ಬೇಕು, ಅದು ಫ್ರೀಯಾಗಿ ಬೇಕು. ಅಥವಾ ನಾಳೆ ದಿನ ಅದಕ್ಕೆ ಸರ್ಕಾರದ ಕಡೆಯಿಂದ ಪೇಮೆಂಟ್ ಮಾಡಿಸಿದ್ರು ಮಾಡಿಸ್ತಾರೆ. ಯಾಕಂದ್ರೆ ಜನಸಾಮಾನ್ಯರ ದುಡ್ಡು, ತೆರಿಗೆ ದುಡ್ಡು ಅಲ್ವಾ, ಏನ್ ಬೇಕಿದ್ರೂ ಆಗ್ಬೋದು. ಇಲ್ಲಿ ಸಾಮಾನ್ಯ ಗ್ಯಾಲರಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಶಾಸಕರಿಗಾಗಿಯೇ ವಿಶೇಷ ಗ್ಯಾಲರಿಯನ್ನ ಮಾಡಬೇಕು. ಕಾಲ್ ತುಳಿತ ಆದಾಗ ಸತ್ತಿರೋರು ಯಾರು? ಸಾಮಾನ್ಯ ಜನ ತೀರ್ಕೊಂಡಿರೋದು.
ಆದರೆ ಇಲ್ಲಿ ಇವರಿಗೆ ವಿಶೇಷ ಗ್ಯಾಲರಿ ಮಾಡಬೇಕು, ಶಾಸಕರಿಗಾಗಿ ವಿಶೇಷ ಗ್ಯಾಲರಿಯನ್ನು ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಅಂದರೆ ಈ ಎಲ್ಲ ಸವಲತ್ತುಗಳನ್ನು ತಮ್ಮ ಕಡೆಗೆ ಪಡೆಯೋದಿಕ್ಕೆ ಹೇಗೆ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ. ಇವರಿಗೆ ಸಂಬಳ ಕೊಡ್ತಾರೆ, ಪ್ರತಿ ತಿಂಗಳ ಸಂಬಳ ಇದೆ, ಎಲ್ಲ ಶಾಸಕರುಗಳಿಗೂ ಸಂಬಳ ಇದೆ. ಸಂಬಳ ಇಲ್ಲದೆ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಶಾಸಕರು ಸಂಬಳ ಪಡಿತಾ ಇದ್ದಾರೆ. ಸಂಬಳದ ಜೊತೆಗೆ ಈ ರೀತಿಯಾದಂತಹ ಸವಲತ್ತು ಯಾಕೆ ಬೇಕು? ಶಾಸಕರ ಕುಟುಂಬ ಕೊಟ್ಟು 4 ಟಿಕೆಟ್ ಕೊಡಬೇಕು ಅಂತ. 4 ಟಿಕೆಟ್. ಅದಕ್ಕೆ ಹೇಳಿದ್ದು ನಾಳೆ ದಿನ ಶಾಸನಸಭೆಯಲ್ಲಿ ಹೀಗೇನೆ ಬಿಟ್ರೆ ಶಾಸನಸಭೆಯಲ್ಲೂ ಕೂಡ ನಮ್ಗೆ ಅಕ್ಕಪಕ್ಕದಲ್ಲಿ 2 ಸೀಟ್ಗಳು ಕೊಡಿ, ನಮ್ಮ ಮನೆಯವ್ರಿಗೂ ಕೂಡ ಬಂದು ಕೂತ್ಕೊಳ್ಬೇಕು ಅಂತ ಕೇಳ್ತಾರೆ. ಆ ರೀತಿಯಾದಂತಹ ವ್ಯವಸ್ಥೆಗೆ ಹೋಗ್ತಾ ಇದೆ. ಶಾಸಕರ ಮನವಿಯನ್ನ ಸ್ಪೀಕರ್ UT ಖಾದರ್ ಅವರು ಆಲಿಸಿದ್ದಾರೆ. ಅವರು ಕೂಡ ಕನಿಷ್ಠ ಪಕ್ಷ ಸ್ಪೀಕರ್ ಅವರಾದ್ರೂ ಹೇಳಬೇಕಾಗಿತ್ತು, ಇದು ಶಾಸಕರ ಈ ರೀತಿಯಾದಂತಹ ಶಾಸನ ಸಭೆಯಲ್ಲಿ ನೀವು ಈ ರೀತಿಯಾದ ವಿಚಾರಗಳನ್ನು ತರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಬೇಕಾಗಿತ್ತು. ನಾವು ಅವರಿಂದ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ವಿ, ಯಾಕಂದ್ರೆ ಅವರು ವೆರಿ ಸ್ಪೋರ್ಟಿವ್ ಆಗಿರುವಂತಹ ಮನುಷ್ಯ ಅಂತ. ಆದರೆ ಶಾಸಕರ ಮನವಿಯನ್ನ ಸ್ಪೀಕರ್ UT ಖಾದರ್ ಅವರು ಕೂಡ ಆಲಿಸಿದ್ದಾರೆ. ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ DCMಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. DCM ಅವರು ಹೇಳ್ತಾರೆ, ಇಲ್ಲ ಶಾಸಕರು ಕೂಡ ಈ ವ್ಯವಸ್ಥೆಯ ಭಾಗ, ಹಾಗಾಗಿ ಅವ್ರಿಗೂ ಕೂಡ ಟಿಕೆಟ್ ತಗೊಳ್ಳುವಂಥದ್ದು ಓಕೆ, ಅವ್ರ ವ್ಯವಸ್ಥೆಯ ಭಾಗ, ಅವ್ರನ್ನ ಜನಪ್ರತಿನಿಧಿಗಳು ಅಂತೇಳಿ ಆಯ್ಕೆ ಮಾಡಿದ್ದೀವಿ. ಸರಿ, ಓಕೆ, ಶಾಸಕರಿಗೆ ಮಾತ್ರ ಅಂತ ಹೇಳಿದ್ರೆ ಒಂದು ಹಂತದವರೆಗೆ ಅದಕ್ಕೊಂದು ಅರ್ಥ ಇದೆ, ಯಾಕಂದ್ರೆ ಅವರು ಶಾಸಕರಿದ್ದಾರೆ. ಆದರೆ ಅವ್ರ ಮನೆಯವ್ರಿಗೂ ಟಿಕೆಟು, ಮಕ್ಕಳಿಗೂ ಟಿಕೆಟು, ಇನ್ನು ಮುಂದೆ ಮೊಮ್ಮಕ್ಕಳಿಗೂ ಟಿಕೆಟು. ಅಸೆಂಬ್ಲಿಗೆ ಎಲೆಕ್ಷನ್ಗೂ ಮೊಮ್ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ, ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ. IPL ಮ್ಯಾಚ್ಗೂ ಕೂಡ ಮಕ್ಕಳಿಗೂ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಕಲ್ಚರ್ ಇದು? ಯಾವ ಸಂಸ್ಕೃತಿ ಕಡೆಗೆ ಹೋಗ್ತಾ ಇದೆ ನೋಡಿ. ನಾಯಕರುಗಳ ಸಮರ್ಥನೆಗಳು ಹೇಗಿದ್ದಾವೆ ಅನ್ನೋದು ನಿಮ್ಗೆ ತೋರಿಸಿ. ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವ್ರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ನಮ್ಮ ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನ್ನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ಸರ್. MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟ್ ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡಕ್ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLAಗಳಿಗೆ. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLAಗಳಿಗೆ? ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾದೊಂದು ಕರೆಸಿ ಅವ್ರು ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಈಗೇನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನ್ ಹೇಳ್ತಾರೆ, ಎಲ್ಲರೂ ಕೂಡ ಕುತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ರೆ ಶಾಸಕ ಬರೋದಿಲ್ಲ, ಯಾರ್ಯಾರಿಗೆ ಕೊಡ್ತಾರೆ, ಅಲ್ಲಿ VIP ಯಾರ್ಯಾರು ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರು ಬಂದ್ರೆ ನಾವು ಅವ್ರಿಗೆ VIP ಟಿಕೆಟ್ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರ್ಲಿ, ಅವ್ರು ಗೌರವ ಕೊಡುದಿಲ್ಲ. ಇವ್ರಿಗೆ ಬೇರೆ ಮುಂದೆ ಅಭಾಸ ಆಗಿ ಹೋಗ್ಲಿ, ಅದಕ್ಕೆ ಬಹುತೇಕ ಶಾಸಕರು ಹೋಗುದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೆ ಏನು VIP ಸ್ಟ್ಯಾಂಡ್ ಇದೆ, ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್. ಬೇರೆ ಮಾಡ್ಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೋರುವಂತ ಕೆಲಸ ಇವತ್ತು ಆಗ್ಬೇಕು. ಖಂಡಿತ ಅಧ್ಯಕ್ಷರೇ. ನೆಕ್ಸ್ಟ್ ಅಸೆಂಬ್ಲಿಲಿ
ಏನಾಯ್ತು ಇವಾಗಿದೆ ಈ ಸರ್ ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. ಆಯ್ತು. 5 ಟಿಕೆಟ್ ಕೊಡಿಸಿ ಈಗ ಎಲ್ಲ ಶಾಸಕರು ಹೇಳುದು ಇಷ್ಟೇ, IPL ಟಿಕೆಟ್ ಅಂತ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ಅಲ್ಲ, ಇಲ್ಲಿ ಶಾಸಕರು ಹೇಳಿರುವ ಮಾತನ್ನು ಕೇಳಿದಾಗ ನಿಜಕ್ಕೂ ನಗು ಬರುತ್ತೆ. ಇವರೆಲ್ಲರೂ ಚುನಾವಣೆಯ ಸಂದರ್ಭದಲ್ಲಿ ಜನರ ಮನೆ ಬಾಗಿಲಿಗೆ ಬಂದು ಕೈ ಮುಗಿದಾಗ ಇವ್ರಿಗೆ ಯಾರಿಗೂ ತಾವು VIP ತಮಗೆ ಪ್ರತ್ಯೇಕ ವ್ಯವಸ್ಥೆ ಬೇಕು ಅಂತ ಅನ್ಸೋದಿಲ್ಲ. ಆವಾಗ ಕೈ ಬೇಕಿದ್ರು ಮುಗಿತಾರೆ, ಕಾಲು ಬೇಕಿದ್ರೆ ಹಿಡ್ಕೊಳ್ತಾರೆ. ಇಲ್ಲಿ ಕೂತ್ಕೊಂಡು ಕ್ರಿಕೆಟ್ ಅನ್ನ ನೋಡೋದಕ್ಕೆ ದೇವಲೋಕದಿಂದ ಡೈರೆಕ್ಟ್ ಆಗಿ ಏಣಿಯನ್ನು ಇಟ್ಕೊಂಡು ಆ ಏಣಿಯಲ್ಲಿ ಇಳ್ಕೊಂಡು ಧರೆಗೆ ಬಂದವರ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಶಾಸಕರಾಗಿರುವಂಥ ವಿಜಯಾನಂದ ಕಾಶೀಪುರ ಅವರು ಆಡಿರುವಂಥ ಮಾತನ್ನು ಅಶೋಕ್ ಅವರು ಹೇಳಿರುವಂಥದ್ದು, ಇಲ್ಲಿ ಕೊಟ್ಟಿರೋದೇ ಸ್ಟೇಡಿಯಂ ಕೊಟ್ಟಿರೋದೇ ಕೇವಲ ತರಬೇತಿಗಾಗಿದ್ದಾರೆ. ಮತ್ತಿನ್ನು ಯಾಕೆ ನೀವು ಅಲ್ಲಿ ಕ್ರಿಕೆಟ್ ಆಡ್ಸಕ್ಕೆ ಬಿಟ್ಟಿದ್ದೀರಿ? ನೀವು ಸರ್ಕಾರವಾಗಿ ಆ ಕ್ರೀಡಾಂಗಣ ನಡೆಸೋದು ಬೇಡ, ಅಲ್ಲಿ ಅದನ್ನು ಒತ್ತಾಯ ಮಾಡಬೇಕಾಗಿತ್ತಲ್ಲ ಅಶೋಕ್ ಅವರು. ಅದು ಬಿಟ್ಟು ಟಿಕೆಟ್ಗೆ ಬೇಕಾದಾಗ ನಿಮಗೆ ಕಾನೂನು ನೆನಪು ಮಾಡ್ತೀರಿ. ಯಾವ ರೀತಿಯಾದಂತಹ ಇಬ್ಬಗೆ ನೀತಿ ಅಂತ ಹೇಳುವಂಥದ್ದು ಇದೇ ಕಾರಣಗಳಿಗಾಗಿ. ಒಂದು ಜವಾಬ್ದಾರಿಯುತ ಸ್ಥಾನ, ಸಾಂವಿಧಾನಿಕ ಸ್ಥಾನದಲ್ಲಿ ನಿಂತುಕೊಂಡಿರುವಂಥವ್ರು ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಜನರಿಗೆ ಏನು ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ, ಶಾಸನ ಸಭೆಯಲ್ಲಿ ಏನು ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇವರ ಡಿಮ್ಯಾಂಡ್ಗಳ ನಂತರ ಏನೇನಾಗಿದೆ ಅಂತ ಹೇಳಿ. MLAಗಳಿಗೆ ಟಿಕೆಟ್ ಚಿಂತೆ, ಶಾಸಕರ IPL ಟಿಕೆಟ್ ಚರ್ಚೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಮ್ಮ ಜನ ಈಗಲೂ ಕೂಡ ಇಂತಹ ವಿಚಾರಗಳನ್ನ ನೇರವಾಗಿ ನೋಡ್ತಾ ಇದ್ದಾರೆ, ನೇರವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ನಾವು ಮಾಧ್ಯಮದವರು ಹೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತಾಗ್ತಾ ಇದೆ ಏನಾಗ್ತಿದೆ ಅಂತ ಹೇಳಿ. ಇಲ್ಲಿ ಜನರ ಸಮಸ್ಯೆ, ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೈದ್ಯರಿಲ್ಲ, ನರ್ಸ್ಗಳು ಸಿಗ್ತಾ ಇಲ್ಲ, ಗ್ಯಾಸ್ಗೆ ಬೇಕಾಗಿ ಜನ ಕ್ಯೂ ನಿಲ್ತಾ ಇದ್ದಾರೆ, ಅವರಲ್ಲಿ ಗೊಂದಲಗಳಿದ್ದಾವೆ, ಆತಂಕ ಇದೆ, ಹೋಟೆಲ್ಗಳವರಿಗೆ ಸರಿಯಾದಂತಹ ಸಿಲಿಂಡರ್ ಸಿಗ್ತಾ ಇಲ್ಲ, ಬಂದ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿರುವಂಥದ್ದು, ಇವರುಗಳು ಪ್ರತಿರೋಧಿಸ್ತಾ ಇರುವಂತಹ ಕ್ಷೇತ್ರಗಳಲ್ಲಿರುವಂಥದ್ದು. ಪಾಪ ಅವ್ರಿಗೆ ಅವರವರ ಕ್ಷೇತ್ರಗಳನ್ನು ನಾವು ನೆನಪಿಸಬೇಕಾಗಿದೆ. ಈಗ ಬಿರು ಬೇಸಿಗೆ ಇದೆ, ಕ್ಷೇತ್ರಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಗ್ಯಾರಂಟಿ ಹಣ ತಲುಪ್ತಾ ಇಲ್ಲ, ಅನುದಾನದ ಚರ್ಚೆ ಆಗ್ತಾ ಇಲ್ಲ. ಆದರೆ IPL ಟಿಕೆಟ್ಗಾಗಿ ಸಮಯ ವ್ಯರ್ಥವನ್ನ ಮಾಡಿದ್ದಾರೆ. ಅದು ಅಶೋಕ್ ಅವರು ಎತ್ತಿರುವಂಥ ರೀತಿ ನೋಡಿ, ಸ್ಟೇಡಿಯಂ ಇರೋದೇ ಏನಕ್ಕೆ? ತರಬೇತಿಗಾಗಿ. ಆದ್ರೆ ಇವ್ರು ನೋಡಿದ್ರೆ ಮ್ಯಾಚ್ ನಡೆಸ್ತಾರೆ, ಕೋಟ್ಯಾಂತರ ರೂಪಾಯಿ ಇದೆ ಅಲ್ಲಿ ಅಂತಾರೆ. IPL ಟಿಕೆಟ್ಗಾಗಿ ವಿಧಾನಸಭೆಯಲ್ಲಿ ಶಾಸಕರು ಈ ರೀತಿಯಾದ ಒಗ್ಗಟ್ಟನ್ನು ಪ್ರದರ್ಶಿಸ್ತಾರೆ, ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶಿಸ್ತಾರೆ. ಜನರ ಸಮಸ್ಯೆ ಬಂದಾಗ ಮಾತ್ರ ಗುದ್ದಾಟ, ಗದ್ದಲ, ನೀವು ಹೇಳಿದಾಗ ನಾವು ಕೇಳಲ್ಲ, ನಾವು ಹೇಳಿದಾಗ ನೀವು ಕೇಳಲ್ಲ. ಅಭಿವೃದ್ಧಿ ಚರ್ಚೆ ವೇಳೆ ರಾಜಕೀಯದ ಗುದ್ದಾಟ ನಡೀತಾ ಇದೆ. ವೈಯಕ್ತಿಕ ಟಿಕೆಟ್ಗೆ ಬೇಕಾದಾಗ ಎಲ್ಲರೂ ಒಂದಾಗ್ತಾರೆ. ಇವರ ಸಮಸ್ಯೆ ಬಂದಾಗ ಮಾತ್ರ ಪಕ್ಷಾತೀತವಾದಂಥ ಒಗ್ಗಟ್ಟು. ಏನು ಒಗ್ಗಟ್ಟು? ಒಬ್ಬರ ಮಾತಿಗೆ ಇನ್ನೊಬ್ರು ಏನೋ ಮೇಜು ಕುಟ್ಟಿ ಸ್ವಾಗತಿಸೋದೇನೋ, ಸಂಬಳ ಸವಲತ್ತು ಪಡೆಯುವಾಗ ಮಾತ್ರ ಸಹಮತಿ ಇರುತ್ತೆ. ಸಹಮತ. ಸ್ಪೀಕರ್ ಅವರು ಹೇಳ್ತಾರೆ ಕನಿಷ್ಠ 4 ಅಂತ. ಅಂದ್ರೆ ಗರಿಷ್ಠ ಇನ್ನು 12 ಟಿಕೆಟ್ ಬೇಕಾದ್ರೆ ಕೊಡ್ಬೋದು ಇವ್ರಿಗೆ, ಗರಿಷ್ಠ 4 ಕೊಡ್ಬೇಕಂತೆ. ಏನು ವ್ಯವಸ್ಥೆ ಇದು? ವಿಧಾನಸಭೆಯಲ್ಲಿ IPL ಟಿಕೆಟ್ ವಿಚಾರಕ್ಕೆ ಎಲ್ಲಾ ಪಕ್ಷಗಳ ಒಗ್ಗಟ್ಟನ್ನ ತೋರಿಸ್ಕೊಂಡಿದ್ದಾರೆ, ಹೊರಗೆ ಮಾತ್ರ ಸಿಟ್ಟನ್ನು ತೋರಿಸಿದ್ದಾರೆ. ಬಿಜೆಪಿ ಮತ್ತು JDS ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಬಗ್ಗೆ. ಸದನದಲ್ಲಿ ರಾಜ್ಯಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿ. ಯಾಕೆ? ನಮ್ಮ ಜನರುಗಳನ್ನ ತಲೆ ಇಲ್ದಿರೋರು ಅವ್ರಿಗೆ ಏನು ಹೇಳಿದ್ರು ನಡೆಯುತ್ತೆ ಅಂತೇಳಿ ಅಂದ್ಕೊಂಡಿದ್ದಾರೆ ಇವರು. ನಾವು ಕುರಿಗಳಾಗೋಗಿದ್ದೀವಿ. ಯಾಕಂದ್ರೆ IPL ಟಿಕೆಟ್ ಪಟ್ಟು ಹಿಡಿಯುವಾಗ ಘನತೆಗೆ ತಕ್ಕದಲ್ಲ ಅಂತ ಹೇಳ್ಕೊಂಡು ಅವರು ಹೊರಗಡೆ ಮಾತಾಡ್ತಾ ಇದ್ದಾರೆ. ಜನಸಾಮಾನ್ಯರು ಹಣ ನೀಡಿ ಟಿಕೆಟ್ ಖರೀದಿಸ್ತಾರೆ, ನಾವು ಈ ರೀತಿಯಾಗಿ ಟಿಕೆಟ್ ಕೇಳುವಂತ ಸರಿಯಲ್ಲ, ಶಾಸಕರಿಗೆ ಯಾಕೆ ಟಿಕೆಟ್ ಉಚಿತವಾಗಿ ನೀಡಬೇಕು, ಈ ರೀತಿಯಾದಂತಹ ಮಾತುಗಳು. ಯಾಕಂದ್ರೆ ಭಾಷಣಕ್ಕೆ ಇವೆಲ್ಲವೂ ಕೂಡ ರೀಲ್ಸ್ ಆಗೋದಕ್ಕೆ ಬಹಳ ಖುಷಿಯಾಗಿರುತ್ತಲ್ಲ, ರೀಲ್ಸ್ ಅಲ್ಲಿ ಓಡುವಂತಹ ರೀತಿಯಲ್ಲಿ ಹೊರಗಡೆ ಮಾತನಾಡ್ತಾ ಇದ್ದಾರೆ. ಒಳಗೆ ಮಾತಾಡಿದವ್ರನ್ನ ನಿಮ್ಗೆ ತೋರಿಸಿದ್ವಿ, ಹೊರಗಡೆ ಏನು ಮಾತಾಡ್ತಿದ್ದಾರೆ ಅಂತ. Tickets for themselves and their families to attend IPL is nothing short of a feudal entitlement oriented mindset. Why should KSCA or any other sports body mandatorily provide free tickets for MLAs and their families, or for any political representatives and their families? It just does not make sense. Shows that they do not respect and value those people who have elected them. This culture of VIP entitlements must stop. Personally, I do not like what has happened. ನಾನು ನಿನ್ನೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನ ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವ್ರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅಂತಕ್ಕಂಥ ದಿನನಿತ್ಯ ಪತ್ರಿಕೆಗಳಲ್ಲಿ
ಟಿವಿಗಳ ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನ ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಹೀಗೆ ಬಿಜೆಪಿ ನಾಯಕರು ಹೊರಗಡೆ ಈ ರೀತಿಯಾಗಿ ಇದು VIP ಕಲ್ಚರ್ ನಿಲ್ಲಬೇಕು ಅಂತ ಹೇಳುವಂತೆಲ್ಲ ಆದರ್ಶ ಮಾತಾಡ್ತಿದ್ದಾರೆ. ಆದರೆ ಅಲ್ಲಿ ಟಿಕೆಟ್ ಬೇಕು ಅನ್ನುವಂತಹ ಪ್ಲಕಾರ್ಡನ್ನು ಹಿಡ್ಕೊಂಡು ಮುಂದೆ ನಡೆದಿರುವಂಥದ್ದೇ ಪ್ರತಿಪಕ್ಷ ನಾಯಕರು. ಇಲ್ಲಿ ವಿಧಾನಸಭೆಯಲ್ಲಿ IPL ಟಿಕೆಟ್ ಬಗ್ಗೆ ಚರ್ಚೆಗೆ ಸಮರ್ಥನೆಯನ್ನು ಬೇರೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಆಡಳಿತ ಪಕ್ಷದಿಂದ ಸಮರ್ಥನೆ, ಟಿಕೆಟ್ ಕೇಳುವುದು ಶಾಸಕರಿಗೆ ಹಕ್ಕಿದೆ ಅಂತೇಳಿ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಪಾಪ ಎಲ್ಲ ಶಾಸಕರು ಅವರ ಫ್ಯಾಮಿಲಿ ಜೊತೆ ಹೋಗುವಂತಹ ಹಕ್ಕಿದೆ. ಜನಪ್ರತಿನಿಧಿಗಳು ಸಿಸ್ಟಮ್ನ ಭಾಗ, ಸರ್ಕಾರದ ಒಂದು ಭಾಗ. ಹಾಗಾಗಿ ಟಿಕೆಟ್ ನೀಡುವ ಯೋಜನೆ ಮಾಡ್ತೇವೆ ಅಂತ ಹೇಳಿ DCM ಅವರು ಭರವಸೆ ಕೊಟ್ಟರು. ಅಷ್ಟೇ ಅಲ್ಲದೆ ಟಿಕೆಟ್ ಕೊಡಿಸಿದ್ದಾರೆ. ಶಾಸಕರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಆಡಳಿತ ನಡೆಸ್ತಾ ಇರುವಂಥವ್ರಿಗೆ ಹೆಂಗಿದೆ ಅಂತ ಹೇಳಿದ್ರೆ, ಬಿಜೆಪಿಯವರು ಪ್ರತಿಪಕ್ಷದಲ್ಲಿ ಇದ್ದಾರೆ. ಹಾಗಾಗಿ ಕನಿಷ್ಠ ಪಕ್ಷ ಅವರು ಹೇಳ್ತಿದ್ದಾರೆ, ಅಲ್ಲಿ ಒಳಗಡೆ ಕೇಳಿದ್ರೆ ವೈಯಕ್ತಿಕವಾಗಿ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳುವಷ್ಟಾದರೂ ವೈಯಕ್ತಿಕವಾದಂತಹ ನಿರ್ಧಾರಗಳನ್ನು ಹೇಳಿದ್ದಾರೆ. ಆದರೆ ಸರ್ಕಾರದವರು ಇಲ್ಲ, ಅವರು ಕೊಡಿಸುವಂತಹ ಇದರಲ್ಲಿದ್ದಾರಲ್ಲ, ಸೊ ನಾವು ಕೊಡಿಸ್ತಾ ಇದ್ದೀವಿ ಅಂತೇಳಿ ಟಿಕೆಟ್ ನೀಡುವ ಬಗ್ಗೆ KCA ತೀರ್ಮಾನಿಸೋದಕ್ಕೆ ಸಲಹೆಯನ್ನು ಕೊಡ್ತಾ ಇದ್ದೀವಿ. ಅದೇ ಕಾರಣಕ್ಕಾಗಿ ವೆಂಕಟೇಶ್ ಪ್ರಸಾದ್ ಅವ್ರನ್ನ ಕರೆಸಿ ಮಾತುಕತೆ ನಡೆಸಿದ್ದಾರೆ. ನೆಕ್ಸ್ಟ್ ಮ್ಯಾಚ್ಗೆ, ನಾಳಿನ ಇನಾಗ್ರೇಷನ್ ಮ್ಯಾಚ್ಗೆ 2 ಟಿಕೆಟು, ಅದಾದ ಮೇಲೆ 4 ಟಿಕೆಟ್ ಕೊಡ್ತಾರಂತೆ. ಹೀಗೆ ನಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂತ ಹೇಳಿ ಕುಳಿತಿದ್ದಾರಲ್ಲ. ನಿಜಕ್ಕೂ ನಮ್ಮ ಶಾಸಕರಿಗೆ ಘನತೆ, ಗೌರವ ಖಂಡಿತವಾಗ್ಲೂ ಇದೆ ಅಂತ ನಾವು ಭಾವಿಸ್ತೀವಿ. ಅವುಗಳನ್ನು ಎತ್ತಿ ಹಿಡಿಬೇಕಾಗಿದ್ದು ಅವರ ಜವಾಬ್ದಾರಿ. ಯಾಕಂದರೆ ಅದು ಶಾಸಕರ ಗೌರವ ಮಾತ್ರ ಅಲ್ಲ, ಅವರು ಪ್ರತಿನಿಧಿಸುವಂತಹ ಕ್ಷೇತ್ರಗಳ ಜನರ ಗೌರವದ ಪ್ರಶ್ನೆ. ಆ ಕ್ಷೇತ್ರದ ಜನರ ಗೌರವದ ಪ್ರಶ್ನೆಯ ಕಾರಣಕ್ಕಾದರೂ ಈ ರೀತಿಯಾದಂತಹ VIP ಕಲ್ಚರ್ಗೆ ಬ್ರೇಕ್ ಹಾಕಿಸ್ಬೇಕಾಗಿದ್ದು ಶಾಸಕರುಗಳ ಜವಾಬ್ದಾರಿ. ಇಲ್ಲದೆ ಹೋದರೆ ಕೇವಲ ಅವ್ರಿಗೆ ಮಾತ್ರ ಅವಮಾನ ಆಗೋದಿಲ್ಲ, ಅವರು ಯಾವ ಜನರನ್ನು ಪ್ರತಿನಿಧಿಸ್ತಾ ಇರ್ತಾರಲ್ಲ ಅಂತಹ ಜನರಿಗೂ ಕೂಡ ಆಗುವಂತಹ ಅವಮಾನ ಅದು. ಇದನ್ನು ಶಾಸಕರಾಗಿರುವಂಥವರು ಪರಿಗಣನೆಗೆ ತೆಗೆದುಕೊಳ್ಬೇಕು. SSLCಯಲ್ಲಿ ಹಿಂದಿ ಭಾಷೆ ಕಡ್ಡಾಯ ಇಲ್ಲ. 625 ಬದಲಿಗೆ 525ಕ್ಕೆ ಅಂಕ ಇಳಿಸಿದ ರಾಜ್ಯ ಸರ್ಕಾರ. ಹಿಂದಿ ಸೇರಿ ತೃತೀಯ ಭಾಷೆಗಳು ಲೆಕ್ಕಕ್ಕಿಲ್ಲ. ಇದು ಚದುರಂಗದ 2ನೇ ಸ್ಟೋರಿ. ಹಿಂದಿ ಪರೀಕ್ಷೆಗುಂಟು, ಲೆಕ್ಕಕ್ಕಿಲ್ಲ. ಕಡೆಗೂ ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದೆ. ಯಾಕಂದರೆ ಇಲ್ಲಿ ಹಿಂದಿ ಭಾಷೆಯದ್ದು ಮಾತ್ರ ಅಲ್ಲ, ಇಲ್ಲಿ ಪರೀಕ್ಷೆಗಳಲ್ಲಿ ಒಂದು ಸಮಾನಾಂತರ ತರುವಂತಹದ್ದು, ಸಮಾನತೆಯನ್ನು ತರುವಂಥದ್ದು ಬಹಳ ಅವಶ್ಯಕವಾಗಿತ್ತು. ಹೇಗೆ CBSE ಕೋರ್ಸ್ಗಳಲ್ಲಿ, CBSE ಪಠ್ಯಕ್ರಮದಲ್ಲಿ SSLCಗೆ 10th ಗ್ರೇಡ್ಗೆ ಯಾವ ರೀತಿಯಂತಹ ಮಾರ್ಕ್ಸ್ ಇದೆಯೋ ಅದೇ ಸ್ವರೂಪದಲ್ಲಿ ಈಗ ರಾಜ್ಯ ಪಠ್ಯಕ್ರಮದಲ್ಲೂ ಕೂಡ ಮಾರ್ಕ್ಸ್ ಸಿಸ್ಟಮನ್ನು ತಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ಇದು ಕೇವಲ ಹಿಂದಿ ಭಾಷೆಗೆ ಮಾತ್ರ ಸೀಮಿತವಾಗಿರುವಂಥದ್ದು ಕೂಡ ಅಲ್ಲ. ಯಾವುದೆಲ್ಲ ತೃತೀಯ ಭಾಷೆ ಅಂತೇಳಿ ಆಯ್ಕೆ ಮಾಡ್ಕೊಂಡಿರ್ತಾರೋ, ಅಂದರೆ ಹಿಂದಿ, ಸಂಸ್ಕೃತ, ಉರ್ದು, ಕೊಂಕಣಿ, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳನ್ನು ನಮ್ಮ ರಾಜ್ಯದಲ್ಲಿ ತೃತೀಯ ಭಾಷೆ ಅಂತೇಳಿ ಆಯ್ಕೆ ಮಾಡುವಂಥ ಆಯ್ಕೆಗಳಿದ್ದಾವೆ. ಹಿಂದಿ ಸಾಮಾನ್ಯವಾಗಿ ಹೆಚ್ಚಿನ ಶಾಲೆಗಳಲ್ಲಿ, ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ತೃತೀಯ ಭಾಷೆಯಾಗಿ ಇದೆ. ಈಗ SSLCಯಲ್ಲಿ ಹಿಂದಿ ಭಾಷೆ ಪರೀಕ್ಷೆಗುಂಟು, ಆದರೆ ಲೆಕ್ಕಕ್ಕೆ ಇಲ್ಲ. ಅದರಲ್ಲಿ ಪಾಸ್ ಆಗಲೇಬೇಕು ಅಂತೇಳಿ ಇಲ್ಲ. ನಮಗೆ ಅನೇಕ ನಮ್ಮ ಹಳ್ಳಿಗಳ ಭಾಗದಲ್ಲಿ ಹಿಂದಿ ಏನು ಟೆಕ್ಸ್ಟ್ ಬುಕ್ ಇರುತ್ತೆ, ಪಾಠ ಇರುತ್ತೆ, ಆದರೆ ಪಾಠ ಮಾಡೋದಕ್ಕೆ ಮೇಷ್ಟ್ರಿಲ್ಲ ಅನ್ನುವಂತಹ ದೊಡ್ಡ ಸಮಸ್ಯೆ ಇಡೀ ರಾಜ್ಯದಲ್ಲಿ ಭಾಳ ಹಿಂದಿನಿಂದಲೂ ಇತ್ತು, ಈಗಲೂ ಕೂಡ ಅದು. SSLC ಪಾಸ್ ಮಾಡೋದಕ್ಕೆ ತೃತೀಯ ಭಾಷೆಯ ಅಂಕ ಈಗ ಅಗತ್ಯ ಇಲ್ಲ ಅಂಥೇಳಿ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ 525 ಅಂಕಕ್ಕೆ ಇಳಿಸಿದೆ. CBSEಯಲ್ಲಿ 500 ಅಂಕ ಇದೆ. ಕರ್ನಾಟಕದಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ನಲ್ಲಿ ಪ್ರಥಮ ಭಾಷೆ ಅಂತೇಳಿ ಯಾವುದು ನಾವು ಆಯ್ಕೆಗಳಿದ್ದಾವೆ. ಇಲ್ಲಿ ಕನ್ನಡ ಮಾತ್ರ ಪ್ರಥಮ ಭಾಷೆ ಅಲ್ಲ, ಉರ್ದು ಭಾಷಿಕವಾಗಿರುವಂತಹ ಶಾಲೆಗಳಲ್ಲಿ ಉರ್ದು ಪ್ರಥಮ ಭಾಷೆಯಾಗಿರುತ್ತೆ. ಹಾಗೆಯೇ ಈ ಶಾಲೆಗಳಲ್ಲಿ 125 ಅಂಕಗಳಿಗೆ ಪ್ರಥಮ ಭಾಷೆ ಇದೆ. ಆ ಪ್ರಥಮ ಭಾಷೆ 125 ಅಂಕ ಸೇರಿದಂಗೆ ಒಟ್ಟು 525 ಅಂಕಕ್ಕೆ ಈಗ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿ. SSLC ಅಂಕ ಈಗ 525ಕ್ಕೆ ಇಳಿಕೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಹಿಂದಿ ಹೇರಿಕೆ ಅನ್ನೋ ಕೂಗು ಕೂಡ ರಾಜ್ಯ ಸರ್ಕಾರದಿತ್ತು. ಆದರೆ ಇದು ಕೇವಲ ಹಿಂದಿಗೆ ಮಾತ್ರ ಸೀಮಿತ ಅಲ್ಲ. ಇದನ್ನು ನಮ್ಮಲ್ಲಿ
ನಮ್ಮಲ್ಲಿ ಕನ್ನಡ ಪರ ಸಂಘಟನೆಗಳು ಅಷ್ಟೇ ಅಥವಾ ಸರ್ಕಾರಗಳು ಕೂಡ ಅಷ್ಟೇ ಇದರ ಕೇವಲ ಹಿಂದಿಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಾರೆ. ಹಿಂದಿ ಕೈ ಬಿಡುವಂತೆ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ನಡೆಸ್ತಾ ಇದ್ವು. ದಕ್ಷಿಣ ಭಾರತದ ರಾಜ್ಯಗಳಿಂದ ಹಿಂದಿ ಹೇರಿಕೆಗೆ ತೀವ್ರ ವಿರೋಧವೂ ಕೂಡ ಇತ್ತು. ಯಾಕೆ ಮೂರನೇ ಭಾಷೆ ಅಂತೇಳಿ ನಮ್ಮಲ್ಲಿ ಹಿಂದಿಯನ್ನೇ ಕಲಿಸಬೇಕು ಅಂತ. ಯಾಕಂದ್ರೆ ಸರ್ಕಾರಗಳು ಕಲಿಸುವಂಥದ್ದು ಮೂರನೇ ಭಾಷೆ ಅಂತ ಹೇಳಿ ಕಲಿಸುವಂಥದ್ದು ಹೆಚ್ಚಾಗಿ ಹಿಂದಿಯನ್ನೇ ಪ್ರಮೋಟ್ ಮಾಡ್ತಾ ಬಂದಿದ್ದಾವೆ. ಹಿಂದಿ ವಿರುದ್ಧ ಪದೇ ಪದೇ ದಕ್ಷಿಣ ರಾಜ್ಯಗಳ ಹೋರಾಟವೂ ಕೂಡ ನಡೀತಾ ಇತ್ತು. ಈಗ ಹಿಂದಿ ಭಾಷೆ ಉತ್ತೇಜಿಸುವುದಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ದ್ವಿಭಾಷಾ ಸೂತ್ರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. SSLC ಹಂತದಿಂದಲೇ ಹಿಂದಿ ಹೇರಿಕೆಗೆ ಕಡಿವಾಣ ಹಾಕುವಂತಹದ್ದಕ್ಕೆ ಈಗ ಮುಂದಾಗಿದ್ದಾರೆ. ಅಂದ್ರೆ ಹಿಂದಿಯನ್ನ ಒಂದು ಪಠ್ಯಕ್ರಮವಾಗಿ ಓದಿಸ್ತಾರೆ, ಕಲಿಸ್ತಾರೆ. ಆದರೆ ಹಿಂದಿಯ ಮಾರ್ಕ್ಸ್ ಪಾಸ್ ಆಗೋದಕ್ಕೆ ಅದು ಅನಿವಾರ್ಯ ಅಲ್ಲ. ಹಿಂದಿಗೆ SSLC ಹಿಂದಿಗಿದ್ದಂತಹ 100 ಅಂಕಗಳ ಪರೀಕ್ಷೆ ಏನಿರುತ್ತೆ, ಪರೀಕ್ಷೆ ನಡೆಯುತ್ತೆ. ಆದರೆ ಅದು ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿ ಇಲ್ಲ, ಅದು ಪಾಸ್ ಆಗಬೇಕು ಅನ್ನೋಂಥ ಕಡ್ಡಾಯ ಇಲ್ಲ. 525ಕ್ಕೆ ಇದನ್ನು ಸೀಮಿತಗೊಳಿಸಿದ್ದಾರೆ. SSLCಯಲ್ಲಿ ಇನ್ನು ಮುಂದೆ 625 ಅಲ್ಲ 525 ಒಟ್ಟು ಅಂಕ ಇರುತ್ತೆ. 525 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಪ್ರಸ್ತುತ ವರ್ಷದಿಂದಲೇ ಹಿಂದಿ ಪರೀಕ್ಷೆಗೆ ಕೊಡುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಮಾರ್ಚ್ 31ರಂದು ನಡೆಯಲಿರುವಂತಹ ಹಿಂದಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ತೃತೀಯ ಭಾಷೆಗೆ ಈ ಸಲ ಬರೀ ಗ್ರೇಡ್ ಮಾರ್ಕ್ಸ್ ಅಷ್ಟೇನೆ ಇರುತ್ತೆ. ಗ್ರೇಡ್ ಮಾರ್ಕ್ಸ್ ಅನ್ನು ಕೊಡಿಸ್ತಾರೆ. ಅದು ಅಂದ್ರೆ ಪರೀಕ್ಷೆ ಬರಿಬೇಕು. ಹಿಂದಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾತಿ ಕಡ್ಡಾಯ. ಯಾಕಂದ್ರೆ ಅವರು ಆ ಪರೀಕ್ಷೆಯನ್ನು ಬರೀಬೇಕು. ಅದು ಕೇವಲ ಹಿಂದಿ ಅಂತೇಳಿ ಅಲ್ಲ, ತೃತೀಯ ಭಾಷೆಯ ಪರೀಕ್ಷೆ. ತೃತೀಯ ಭಾಷೆ ಪರೀಕ್ಷೆಗಳು ಯಾವ್ಯಾವ್ದು ಇದಾವೆ, ಅದು ಸಂಸ್ಕೃತ ಇರಬಹುದು, ಅಥವಾ ಅದು ತಮಿಳು ಇರಬಹುದು, ಅಥವಾ ಅದು ಕೊಂಕಣಿ ಇರ್ಬೋದು, ಅದು ಉರ್ದು ಇರ್ಬೋದು, ಅದು ಅರೇಬಿಕ್ ಇರ್ಬೋದು. ಯಾವುದು ತೃತೀಯ ಭಾಷೆಯ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹಾಜರಾಗಬೇಕು. ಪರೀಕ್ಷೆ ನಡೆಯಲಿದೆ, ಆದರೆ ಅಂಕಗಳನ್ನು ಪರಿಗಣಿಸುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಈ ವರ್ಷದಿಂದಲೇ 525 ಒಟ್ಟು ಅಂಕ ನಿಯಮವನ್ನು ಜಾರಿಗೊಳಿಸೋದಕ್ಕೂ ಕೂಡ ತೀರ್ಮಾನಿಸಲಾಗಿದೆ. ಇದು ಅತ್ಯಂತ ಮಹತ್ವದ ತೀರ್ಮಾನ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಇದರಲ್ಲಿ ಕೇವಲ ಹಿಂದಿ ಅನ್ನುವಂಥ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅಲ್ಲ, ನಾವಿಲ್ಲಿ ನೋಡಬೇಕಾಗಿರುವಂಥದ್ದು CBSE ಪಠ್ಯಕ್ರಮದಲ್ಲೂ ಕೂಡ ಇರುವಂಥದ್ದು 500 ಅಂಕಗಳಿಗೆ ಎಕ್ಸಾಮ್ ಇರೋದ್ರಿಂದಾಗಿ ಅದೇ ಸ್ವರೂಪದಲ್ಲಿ ಈಗ ರಾಜ್ಯದಲ್ಲೂ ಕೂಡ ರಾಜ್ಯ ಪಠ್ಯಕ್ರಮದಲ್ಲಿ 525. ಯಾಕಂದ್ರೆ ನಮ್ಮ ಇಲ್ಲಿ ಪ್ರಥಮ ಭಾಷೆಗೆ 125 ಅಂಕ ಇದೆ. ಹಾಗಾಗಿ ತೃತೀಯ ಭಾಷೆಯಾದ ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಸೇರಿ ಇತ್ಯಾದಿ ಭಾಷೆಗಳಿಗೆ ಇನ್ನು ಮುಂದೆ ಎಕ್ಸಾಮ್ ಇರುತ್ತೆ. ಆದರೆ ಅದು ಕಡ್ಡಾಯ ಅಲ್ಲ, ಪಾಸ್ ಕಡ್ಡಾಯ ಅಲ್ಲ, ಗ್ರೇಡ್ ಇರುತ್ತೆ. ಅಲ್ಲಿ ಈ ಅಂಕಗಳನ್ನು ಒಟ್ಟು ಫಲಿತಾಂಶಕ್ಕೆ ಪರಿಗಣಿಸೋದಿಲ್ಲ. ಅಂದ್ರೆ ಮಗುವಿಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಇದೆ ಅನ್ನೋದಕ್ಕೆ ಇದು ಪರಿಗಣನೆಗೆ ಬರೋದಿಲ್ಲ. ತೃತೀಯ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಗಳಿಸುವಂತಹ ಅಂಕಗಳಿಗೆ ಗ್ರೇಡ್ ಕೊಡುವಂತಹ ಕೆಲಸವನ್ನು ಮಾತ್ರ ಸರ್ಕಾರ ಮಾಡುತ್ತೆ. A, B, C ಅಥವಾ D ಗ್ರೇಡ್ಗಳನ್ನು ನೀಡಲಾಗುತ್ತೆ. ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಲಾಗುತ್ತೆ, ಪಾಠ ಮಾಡ್ತಾರೆ. ಆದರೆ ಅಂಕ ಕಡ್ಡಾಯ ಅಲ್ಲ. ಅಲ್ಲಿ ಪಾಸ್ ಆಗುವಂಥ ಅಂಕ ಕಡ್ಡಾಯ ಅಂತೇಳಿ ಮಾಡಿಲ್ಲ, ಮತ್ತು ಅದು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ರಿಫ್ಲೆಕ್ಟ್ ಆಗೋದಿಲ್ಲ ಅನ್ನೋದನ್ನು ಸರ್ಕಾರ ಹೇಳಿರುವಂಥದ್ದು. ಒಂದು ಮಹತ್ವದ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗುವಂಥದ್ದು ಮಾತ್ರ ಕಡ್ಡಾಯ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲೇಬೇಕು. ಗ್ರೇಡ್ ಸಿಸ್ಟಮ್ಗೆ ಇದು ಕನ್ವರ್ಟ್ ಆಗಿದೆ. ಸದ್ಯಕ್ಕೆ ಈ ನಿಯಮ SSLC ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಉಳಿದ ತರಗತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತೆ. 525 ಅಂಕಗಳಿಗೆ ಮಾತ್ರ ಇನ್ನು ಮುಂದೆ SSLC ಪರೀಕ್ಷೆ ನಡೆಯುತ್ತೆ.